ಹೆಣ್ಣುಮಕ್ಕಳಿಗೆ ಟಿಕೆಟ್ ಫ್ರೀ, ಟಿಕೆಟ್ ತಗೊಳ್ಳಂಗಿಲ್ಲ, ದುಡ್ಡು ಕೊಡೋಂಗಿಲ್ಲ. ಆದರೆ ಅದರಲ್ಲಿ ಹೋಗುವಂಥ ಗಂಡು ಮಕ್ಕಳಿಗೆ ಮಾತ್ರ ದೊಡ್ಡ ಹೊರೆ. 15% ಜಾಸ್ತಿ ಆಗ್ತಿರುವಂಥದ್ದು ಟಿಕೆಟ್ನ ಬೆಲೆ. 15%. ಇವತ್ತು ಮಧ್ಯರಾತ್ರಿಯಿಂದಲೇ ಬಸ್ ಪ್ರಯಾಣ ದರ ಏರಿಕೆ ಆಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರಕ್ರಿಯೆಗಳಿರ್ತವೆ. ಅಂದರೆ ಅದೆಲ್ಲದನ್ನು ಕೂಡ ಈ ಟಿಕೆಟ್ ಹರಿಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಎಲ್ಲೆಲ್ಲಿ ಈ 15% ಜಾಸ್ತಿ ಆಗುತ್ತೆ ಅಂತಂದರೆ ಈ ಒಂದರಿಂದ ಒಂದು ಸ್ಥಳಕ್ಕೆ ಎಷ್ಟು % ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಆಗಬೇಕಲ್ಲ. ATM ಅಪ್ಲೋಡ್ ಕೆಲಸ ಅದು ಆರಂಭ ಆಗಿದೆ. ಆದೇಶ ಬಂದರೆ ಮಧ್ಯರಾತ್ರಿಯಿಂದಲೇ ಇದು ಜಾರಿ ಆಗುತ್ತೆ. ಈಗಾಗಲೇ ಪ್ರತಿ ಡಿಪೋಗೂ ಟೆಕ್ನಿಕಲ್ ಇಂಜಿನಿಯರ್ನ ಕಳಿಸ್ಬೇಕು ಅಂತ ಯೋಚನೆ ಮಾಡಲಾಗ್ತಾ ಇದೆ. ATM ಹೊಸ ದರಗಳ ಅಪ್ಲೋಡ್ಗೆ ಚಿಂತನೆ ಕೂಡ ಆಗ್ತಾ ಇದೆ. ಈಗ ಚಿಲ್ಲರೆ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಗೊಂದಲಗಳಿರ್ಬೋದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಮ್ಮ ಡೌಟ್ಗಳು ಏನೇನಿದಾವಲ್ಲ ಅದನ್ನು ಬಗೆಹರಿಸ್ಕೊಳ್ತಾ ಇದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ದರ ಅಂತ. ಬೆಂಗಳೂರು ಟು ಹಾಸನ 246 ರೂಪಾಯಿ ಇರೋದು 282 ರೂಪಾಯಿ ಆಗುತ್ತೆ. 424 ರೂಪಾಯಿ ಇದ್ದಿದ್ದು 477 ರೂಪಾಯಿ ಆಗುತ್ತೆ ಬೆಂಗಳೂರು ಟು ಮಂಗಳೂರು. ಸದ್ಯದ ದರ 556 ರೂಪಾಯಿ ಬೆಂಗಳೂರು ಟು ರಾಯಚೂರು. ಈಗ 639 ರೂಪಾಯಿ ಕೊಡಬೇಕು. ಈ ರೀತಿ ಒಂದಷ್ಟು ಇದೆಲ್ಲವೂ ಕೂಡ ಅಪ್ಲೋಡ್ ಆಗಬೇಕಲ್ಲ. ಸೊ ಆದೇಶ ಬಂದರೆ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿ ಆಗುತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ಇನ್ನೇನು ಆದೇಶ ಬಂದರೆ ಮಧ್ಯರಾತ್ರಿಯಿಂದಲೇ ಜಾರಿ ಆಗುತ್ತೆ ಅನ್ನುವಂಥದ್ದು. ಒಂದಷ್ಟು ಈ ದರಗಳ ಅಪ್ಲೋಡ್ ಆಗುವಂಥದ್ದು, ಚಿಲ್ಲರೆ ಸಮಸ್ಯೆ, ಒಂದಷ್ಟು ಗೊಂದಲಗಳು, ಇವೆಲ್ಲವನ್ನೂ ಕೂಡ ಸರಿಪಡಿಸುವಂಥ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಏನು ನಡೀತಾ ಇದೆ ಕಿರಣ್? ಹೌದು ರಂಗನಾಥ್, ಖಂಡಿತವಾಗ್ಲೂ ಈಗಾಗಲೇ ಕೂಡ ರಾಜ್ಯ ಸರ್ಕಾರ KSRTC ಇರ್ಬೋದು, BMTC ಇರ್ಬೋದು, ನಾಲ್ಕು ನಿಗಮಗಳಿಗೆ ಸೇರಿದಂತೆ ಈಗಾಗಲೇ ಕೂಡ AC ಹಾಗೂ ನಾರ್ಮಲ್ ಬಸ್ಗಳ ಟಿಕೆಟ್ ದರವನ್ನ 15% ಈಗಾಗಲೇ ಕೂಡ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು. ಆದರೆ ಸಾರಿಗೆ ಇಲಾಖೆಯಿಂದ ಈಗ ಜೀವ ಆಗ್ಬೇಕಾಗಿರೋಂತ ಅಂದ್ರೆ ಗೌರ್ಮೆಂಟ್ ಆರ್ಡರ್ ಇನ್ನೂ ಕೂಡ 4 ಸಾರಿಗೆ ನಿಗಮಗಳಿಗೆ ಇನ್ನೂ ಕೂಡ ತಲುಪಿಲ್ಲ. ಮಧ್ಯಾಹ್ನದ ನಂತರದಲ್ಲಿ ಈ ಒಂದು ಸರ್ಕಾರಿ ಆದೇಶ ತಲುಪಿದ ನಂತರದಲ್ಲಿ 4 ನಿಗಮದ ATM ಮಷಿನ್ಗಳಲ್ಲಿ ಟಿಕೆಟ್ ದರ ಹೆಚ್ಚಳವಾದಂತ ನಂತರದ ದರ ಏನಿದೆ ಅದನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಕಾರಣ ಏನಂತ ಹೇಳಿದ್ರೆ ಈಗಾಗಲೇ ಕೂಡ BMTC ಇರ್ಬೋದು, KSRTC ಇರ್ಬೋದು, ಇಲ್ಲಿ 23 ರೂಪಾಯಿ ಇದ್ರೆ ಅಂದ್ರೆ 23 ರೂಪಾಯಿ ಏನಾರು ಆದ್ರೆ ಈಗ 15% ಹೆಚ್ಚಳವಾದ ನಂತರದಲ್ಲಿ 23 ರೂಪಾಯಿ ಅಂತ ಏನಾದ್ರು ತೋರಿಸಿದ್ರೆ 3 ರೂಪಾಯಿ ಚಿಲ್ಲರೆ ಸಮಸ್ಯೆ ಹಿನ್ನೆಲೆಯಲ್ಲಿ ಅದನ್ನ 5 ರೂಪಾಯಿ ಮಾಡಬೇಕು ಅನ್ನೋಂತ ಚಿಂತನೆ ಕೂಡ ನಡೀತಾ ಇರುವಂತದ್ದು. ಕಾರಣ ಏನಂತ ಹೇಳಿದ್ರೆ 20 ರೂಪಾಯಿ ಇರುವಂತ ಜಾಗದಲ್ಲಿ ಈಗಾಗಲೇ 15% ಹೆಚ್ಚಳವಾದ್ರೆ 23 ರೂಪಾಯಿ ಆಗುತ್ತೆ. 23 ರೂಪಾಯಿ ಬದಲಿಗೆ ಪ್ರಯಾಣಿಕರಿಂದ 25 ರೂಪಾಯಿ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಕೂಡ ಸಲಹೆ ಸೂಚನೆಗಳು ಕೂಡ ಸಿಗ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ 28 ರೂಪಾಯಿ 27 ರೂಪಾಯಿ ಆದ್ರೆ ಅದನ್ನ 30 ರೂಪಾಯಿ ಮಾಡುವಂತದ್ದು. ಈ ತರದ ಒಂದು ಚರ್ಚೆಗಳು ಕೂಡ ಈಗಾಗಲೇ 4 ನಿಗಮದಲ್ಲೂ ಕೂಡ ನಡೀತಾ ಇರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸರ್ಕಾರದಿಂದ ಒಂದು ಅಧಿಕೃತವಾದಂತಹ ಒಂದು ಆದೇಶ ಬರುವಂತದ್ದು. ಆದೇಶ ಬಂದ ನಂತರದಲ್ಲಿ BMTC ಇರ್ಬೋದು, KSRTC ಇರ್ಬೋದು, ಎಲ್ಲಾ ಡಿಪೋಗಳಿಗೂ ಕೂಡ ಟೆಕ್ನಿಕಲ್ ಎಕ್ಸ್ಪರ್ಟ್ ಗಳನ್ನ ಕಳಿಸಿ ಆ ATM ಮಷಿನ್ಗಳೇನಿರುತ್ತೆ ಆ ATM ಮಷಿನ್ಗಳಲ್ಲಿ ಹೊಸ ದರವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಕಾರಣ ಏನಂತ ಹೇಳಿದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದಲೇ ನೂತನವಾದಂತಹ ದರ ಜಾರಿ ಆಗುವಂತ ಹಿನ್ನೆಲೆಯಲ್ಲಿ ಹಳೆಯ ATM ಮಷಿನ್ಗಳಲ್ಲಿ ಹಳೆಯದಾದಂತ ದರ ಇರುತ್ತೆ. ಆ ಕಾರಣಕ್ಕಾಗಿ ಟೆಕ್ನಿಕಲ್ ಎಕ್ಸ್ಪರ್ಟ್ ಗಳನ್ನ ಕಳಿಸಿ ಹೊಸ ದರವನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಪ್ರಯಾಣಿಕರ ಜೊತೆಲಿ ವಾಗ್ವಾದ ಈ ತರದೆಲ್ಲವೂ ಕೂಡ ಆಗುತ್ತೆ. ಒಂದು ವೇಳೆ ಏನಾದ್ರು ಕಂಡಕ್ಟರ್ ಏನಾದ್ರು ಅಂದ್ರೆ ಹಳೆಯ ದರದಲ್ಲಿ ಟಿಕೆಟ್ ಏನಾದ್ರು ಕೊಟ್ರೆ ಆತ ತನ್ನ ಜೇಬಿನಿಂದ ದುಡ್ಡನ್ನ ಸರ್ಕಾರಕ್ಕೆ ಅಥವಾ KSRTC BMTC ಕಟ್ಟಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಟೆಕ್ನಿಕಲ್ ಎಕ್ಸ್ಪರ್ಟ್ ಗಳಿಗೆ ಒಂದು ಟ್ರೈನಿಂಗ್ ಕೊಡುವಂತದ್ದಾಗಿರ್ಬೋದು, ಅವರಿಗೆ ಮಾಹಿತಿ ಕೊಡುವಂತದ್ದಾಗಿರ್ಬೋದು, ಯಾವ ತರವಾಗಿ ATM ಮಷಿನ್ಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಎಷ್ಟು ರೂಪಾಯಿ ಅಂದ್ರೆ 15 ರೂಪಾಯಿ ಹೆಚ್ಚಳವಾದ್ರೆ KSRTC ಇರ್ಬೋದು, BMTC ಇರ್ಬೋದು, ಆ ದರವನ್ನ ಅದ್ರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಗಳಿಗೆ ಈಗಾಗಲೇ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಇನ್ನೇನು ಕೆಲವೇ 1 ಅಥವಾ 2 ಗಂಟೆಗಳಲ್ಲಿ ಸಾರಿಗೆ ಇಲಾಖೆಯಿಂದ ಅಧಿಕೃತವಾದಂತಹ ಆದೇಶ ಯಾವ ತರವಾಗಿ ತೆಗೆದುಕೊಳ್ಬೇಕಂತಂದ್ರೆ ರಂಗನಾಥ್ ನನಗೆ ಹೇಳಿದ್ನಲ್ವಾ, 20 ರೂಪಾಯಿ ಇರುವಂತ ಜಾಗಕ್ಕೆ ಒಂದು ವೇಳೆ ಏನಾದ್ರು 15% ಅನ್ನೋದಾದ್ರೆ 23 ರೂಪಾಯಿ ಆಗುತ್ತೆ. 23 ರೂಪಾಯಿ ತೆಗೆದುಕೊಳ್ಬೇಕಾ ಅಥವಾ 2 ರೂಪಾಯಿ ಹೆಚ್ಚಳ ಮಾಡಿ 25 ತೆಗೆದುಕೊಳ್ಬೇಕಾ? ಇಲ್ಲ 25 ರೂಪಾಯಿ ಇದ್ದಂತ ಜಾಗದಲ್ಲಿ 27, 28 ಈ ತರದ್ ಏನಾರಾದ್ರೆ ಅಲ್ಲಿ 2 ರಿಂದ 3 ರೂಪಾಯಿ ಏರಿಕೆಯನ್ನ ಮಾಡಿ ಅಂದ್ರೆ ಸ್ಟೇಜ್ ವೈಸ್ಗೆ 30 ರೂಪಾಯಿನೇ ತೆಗೆದುಕೊಳ್ಬೇಕಾ? 35, 40 ಈ ತರ ರೌಂಡ್ ಫಿಗರ್ ಮಾದರಿಯಲ್ಲೇ ಪ್ರಯಾಣಿಕರಿಂದ ಹಣವನ್ನ ತೆಗೆದುಕೊಳ್ಬೇಕು. ಯಾಕೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ? ಹಾಗಾದ್ರೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ.
ಹೌದು ರಂಗನಾಥ್, ಖಂಡಿತವಾಗ್ಲೂ ನೀವು ಹೇಳಿದಂತೆ 15% ಅಂತ ಏನ್ ಸರ್ಕಾರ ಹೇಳಿದೆ, ಈ 15%ಗೆ ಇದು ನಿಲ್ಲೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ 23 ರೂಪಾಯಿ ಇರುವಂತದ್ದು 2 ರೂಪಾಯಿ ಹೆಚ್ಚಳ ಮಾಡಿ 25 ತೆಗೆದುಕೊಳ್ಳುವಂತದ್ದು. 27, 28 ಆದ್ರೆ ಅದನ್ನ 27, 28 ತೆಗೆದುಕೊಳ್ಬಾರದು, 30 ರೂಪಾಯಿನ ತೆಗೆದುಕೊಳ್ಬೇಕು. ಈಗ 205 ರೂಪಾಯಿ ಆಯ್ತು, ಓಕೆ, ಅಲ್ಲಿಗೆ ಓಕೆ. 202 ರೂಪಾಯಿ ಆಗಿದ್ರೆ 205 ರೂಪಾಯಿ ತೆಗೆದುಕೊಳ್ಳುವಂತದ್ದು. ಈ ತರ ಇದು ಒಂದು ಕಡೆ ಆದ್ರೆ, ಎರಡನೇದು ಕಡಿಮೆ ಇರುವಂತ ಜಾಗದಲ್ಲೂ ಕೂಡ ಕಡಿಮೆ ಅಂದ್ರೆ 1-2 ರೂಪಾಯಿ ಈ ತರದ್ ಏನಾರು ಆಗಿದ್ರೆ ಅಂದ್ರೆ 27 ರೂಪಾಯಿ 26 ರೂಪಾಯಿ ಆದ್ರೆ ಅಲ್ಲೂ ಕೂಡ ರೌಂಡ್ ಫಿಗರ್ ಆಗಿ 25 ರೂಪಾಯಿನೇ ತೆಗೆದುಕೊಳ್ಬೇಕು ಅನ್ನುವಂಥದ್ರಲ್ಲಿ ಈಗಾಗಲೇ BMTC, KSRTC ಸೇರಿದಂತೆ ಎಲ್ಲಾ ಒಂದು ಡಿಪೋ ಮ್ಯಾನೇಜರ್ ಗಳಾಗಿರ್ಬೋದು, TTO ಅಧಿಕಾರಿಗಳು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಈ ತರದ ಒಂದು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇನ್ನೇನು 1-2 ಗಂಟೆಯಲ್ಲಿ ಜಿಯೋ ಆಗಿದ ನಂತರ ಜಿಯೋದಲ್ಲಿ ಸ್ಪಷ್ಟವಾಗಿರುತ್ತೆ ಯಾವ ತರವಾಗಿ ನೀವು ತೆಗೆದುಕೊಳ್ಬೇಕು, ಚಿಲ್ಲರೆ ಸಮಸ್ಯೆಗೆ ಪ್ರಯಾಣಿಕರ ಜೊತೆಲಿ ಯಾವ ತರವಾಗಿ ವಾಗ್ವಾದ ಆಗದಂತೆ, ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ತರವಾದಂತ ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. 15% ಕೊಡ್ಲಿಕ್ಕೆ ಸಿದ್ಧವಾಗಿರ್ಬೇಕೀಗ ಅಷ್ಟೇ.